ಇನ್ನು ರಾಜಣ್ಣ ಅವ್ರ ಜೊತೆಗೇನೆ ಈ ಬದಲಾವಣೆ ಭಾರಿ ಅಲ್ಲ, ಮಂತ್ರಿಗಳಷ್ಟೇ ಬದಲು ಅಂತ ಸತೀಶ್ ಜಾರಕಿಹೊಳಿ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ ಏನಿದೆ ನೋಡೋದಾದ್ರೆ, ಮಾಧ್ಯಮಗಳು ಹೇಳಿದಂತೆ ವರ್ಷಾಂತ್ಯಕ್ಕೆ ಸರ್ಕಾರದ ಮಟ್ಟದಲ್ಲಿ ಭಾರಿ ಬದಲಾವಣೆಯನ್ನು ಆಗೋದಿಲ್ಲ, ಆದರೆ ಸಚಿವರ ಬದಲಾವಣೆ ಆಗತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಭವಿಷ್ಯವನ್ನು ನುಡಿದಿದ್ದಾರೆ. ಭಾರಿ ಬದಲಾವಣೆ ಆಗುತ್ತೆ ಅನ್ನುವಂಥ ಏನು ನಿರೀಕ್ಷೆ ಇದೆ, ಇದಾಗಲ್ಲ. ಸಚಿವರ ಬದಲಾವಣೆ ಆಗ್ಬೋದು, ವರಿಷ್ಠರು ಎಲ್ಲವನ್ನೂ ಗಮನಿಸಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿರೋದು. ಕೆಲವು ತಿಂಗಳುಗಳ ಹಿಂದೆನೆ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅವರು, ರಾಜಣ್ಣ ಆ್ಯಂಡ್ ಸತೀಶ್ ಜಾರಕಿಹೊಳಿ ಅವ್ರದ್ದು ಒಂದು ಟೀಮ್ ಇದೆ, ಈ ಥರದ್ದೆಲ್ಲ ಚರ್ಚೆಗಳಿದೆ. ಮತ್ತು ಸಿದ್ದರಾಮಯ್ಯನವರ ಬಣದಲ್ಲಿ ಇವರೆಲ್ಲ ಗುರುತಿಸ್ಕೊಳ್ತಾ ಇದ್ರು, ಸಿದ್ದರಾಮಯ್ಯನವ್ರ ಬಣದಲ್ಲಿ ಇವರೆಲ್ಲ ಕಾಣಿಸ್ಕೊಳ್ತಾ ಇದ್ರು ಅಂತ ಇತ್ತು. ಬಟ್ ಈಗ ಯಾಕೋ ಗೊತ್ತಿಲ್ಲ, ನಿಧಾನವಾಗಿ ಅಸಮಾಧಾನ ಅನ್ನೋದು ಹೊರಗೆ ಬರ್ತಾ ಇದೆ. ಮತ್ತೆ ಈ ಸರ್ಕಾರ ಶುರುವಾದಾಗಿನಿಂದಲೂ, ಈ ಸರ್ಕಾರ ರಚನೆ ಆದಲ್ಲಿಂದಲೂ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯನ್ನು ಅನುಭವಿಸ್ತಾ ಇರೋದು, ಅಥವಾ ಎಲ್ಲಿ ಬೇಕೋ ಹೆಂಗೆ ಬೇಕೋ ಹಾಗೆ ಮಾತಾಡ್ತಾ ಇರೋದು ರಾಜಣ್ಣ ಅವರಿಗೆ ಅಧಿಕಾರ ಬೇಕೋ ಅಥವಾ ಈಗಿರುವವರನ್ನು ಅಧಿಕಾರದಿಂದ ಕೆಳಗಿಳಿಸ್ಬೇಕೋ ಅದೇನು ಕಥೆಯೋ ಗೊತ್ತಿಲ್ಲ. ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡೆಗಳು ಈ ಬಾರಿ ಮೊದಲಿನ ಹಂಗೆ ಇಲ್ಲ. ಸಾಕಷ್ಟು ಬದಲಾವಣೆಯ ಬಿರುಗಾಳಿಯನ್ನು ಬೀಸಿಸುವಂಥ ಮುನ್ಸೂಚನೆಯನ್ನು ಈ ನಾಯಕರುಗಳು ಕೊಡ್ತಾ ಇದ್ದಾರೆ. ತಮ್ಮದೇ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ, ತಮ್ಮದೇ ಒಂದು ಸರ್ಕಲ್ ಇದೆ, ಹೋಗಿ ಬಂದು ಚರ್ಚೆಗಳನ್ನು ಮಾಡ್ತಾರೆ, ಮೀಟಿಂಗ್ ಮಾಡ್ಕೊಳ್ತಾರೆ, ಮಾಧ್ಯಮಗಳ ಮುಂದೆ ಮಾತಾಡ್ತಾರೆ. ಲಂಗು ಲಗಾಮು ಅನ್ನೋದು ಇಲ್ಲ. ಹೈಕಮಾಂಡ್ ನಾಯಕರಾದರೂ ಆಗಲಿ ಯಾರಾದರೂ ಆಗಲಿ ನಾವು ಮಾತಾಡೋದು ಮಾತ್ರ ನಿಲ್ಲಿಸಲ್ಲ ಅನ್ನುವಂಥ ಹಂತದಲ್ಲಿ ಇಬ್ಬರು ನಾಯಕರು ರೀಚ್ ಆಗಿಬಿಟ್ಟಿದ್ದಾರೆ ಆಲ್ರೆಡಿ. ಈಗಲೇ ಕಡಿವಾಣ ಹಾಕಿ ಕರೆದು ಕೂರಿಸಿ ಮಾತನಾಡಿದ್ರೆ ಕಾಂಗ್ರೆಸ್ಸಿಗೆ ವರದಾನ ಆಗಬಹುದೇನೋ. ಹೀಗೆ ಬಿಡ್ತು ಅಂತಂದರೆ ರಾಜಣ್ಣ ಅವ್ರ ಬಾಯಿಗಂತೂ ಲಂಗು ಲಗಾಮ್ ಇರೋದಿಲ್ಲ. ಅದು ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೋ ಗೊತ್ತಿಲ್ಲ. ಈಗಾಗಲೇ ಹಿರಿಯ ನಾಯಕರುಗಳು ಅಂತ ಕರೆಸ್ಕೊಂಡವರು ಕಾಂಗ್ರೆಸ್ನಲ್ಲಿ ಶಾಸಕರುಗಳು ಒಬ್ಬರಾದ್ಮೇಲೆ ಒಬ್ಬರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದು ಕಾಂಗ್ರೆಸ್ಗೆ ತೀವ್ರ ಮುಜುಗರನೂ ಆಗ್ತಾ ಇದೆ, ಹಿನ್ನಡೆನೂ ಆಗ್ತಾ ಇದೆ. ಬಟ್ ಇದನ್ನು ಅರ್ಥ ಮಾಡ್ಕೊಳ್ಳುವಂಥ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ನ ನಾಯಕರುಗಳೇ ಇಲ್ಲ. ಅದೇ ಈಗ ಕಾಂಗ್ರೆಸ್ಗೆ ಮುಳುವಾಗ್ತಾ ಇರೋದು. ಇದೆಲ್ಲದರ ಬೆನ್ನಲ್ಲೇ ಈ ಜಮೀರ್ ಅಹಮದ್ ಅವರು ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಜಮೀರ್ ಅಹಮದ್ ಅವ್ರ ಮೇಲೆ ಗೂಬೆ ಕೂರಿಸಲಾಗ್ತಾ ಇತ್ತು, ಅಥವಾ ಒಂದು ಆರೋಪಗಳು ಸುರಿಮಳೆ ಅಂತೂ ಇದೆ. ಲಂಚ ತೆಗೆದುಕೊಳ್ತಾರೆ, ಅವ್ರ ಇಲಾಖೆಯಲ್ಲಿ ಸಿಕ್ಕಾಪಟ್ಟೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ ಅಂತ. ಇದೆಲ್ಲದರ ನಡುವೆ ಅವರು ಮಾತಾಡಿರೋದ್ರಿಂದ ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಹೈಕಮಾಂಡ್ನ ಮಾತೆ ಫೈನಲ್ಲು ಅಂತ ಜಮೀರ್ ಅವ್ರು ಹೇಳ್ತಾ ಇರೋದು. ನಮ್ಮದು ಹೈಕಮಾಂಡ್ ಇರುವಂಥ ಪಕ್ಷ. ದೆಹಲಿಯಲ್ಲಿರುವಂಥ ಹೈಕಮಾಂಡ್ ನಾಯಕರು ನಾಳೆಗೆ ಏನು ಬೇಕಾದರೂ ನಿರ್ಧಾರ ತೆಗೆದುಕೊಳ್ಬೋದು. ಹೈಕಮಾಂಡ್ ಏನು ನಿರ್ಧರಿಸುತ್ತೋ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರಬೇಕು. ಅದು ನಾನಾಗಲಿ, ಸಚಿವ ರಾಜಣ್ಣ ಆಗಲಿ, ಬೇರೊಬ್ಬರೇ ಆಗಲಿ, ಅಥವಾ ಹೈಕಮಾಂಡ್ ನಿರ್ಧಾರವೇ ಏನಾಗಿರುತ್ತೆ ಅದು ಅಂತಿಮವಾಗಿರುತ್ತೆ ಅಂತ ಜಮೀರ್ ಅಹಮದ್ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಅವರು ಕೂಡ ನಾವು ಯಾರು ಏನು ಮಾತಾಡಿದ್ರು ಅದು ಸರಿ ಹೋಗಲ್ಲ, ಹೈಕಮಾಂಡ್ ನಾಯಕರಿಗೆ ಏನು ನಿರ್ಧಾರ ತೆಗೆದುಕೊಳ್ತಾರೋ ಅದನ್ನೇ ನಾವು ಕೇಳಬೇಕು ಅಂತ. ಕೆಲವು ನಾಯಕರುಗಳು ಹೈಕಮಾಂಡ್ ನಾಯಕರ ಮಾತುಗಳನ್ನು ಕೇಳಬೇಕು ಅಂತ ಅಂತಿದ್ರು. ರಾಜಣ್ಣ ಅವರು ಮೊದಲಿಂದಲೂ ಏನು ಹೈಕಮಾಂಡ್ ನಾಯಕರಿಗೆ ಮಣೆ ಹಾಕ್ತಂಗೆ ಅಥವಾ ಹೈಕಮಾಂಡ್ ನಾಯಕರಿಗೆ ತಲೆಬಾಗಬೇಕು ಅನ್ನೋ ಹಾಗೆ ಇಲ್ಲ. ನೇರ ನುಡಿ ಅಂತ ಮಾತಾಡ್ತಾ ಇದ್ದಾರೆ. ಬಟ್ ಅವರದ್ದೇ ಪಕ್ಷಕ್ಕೆ ಅದು ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಹಿರಿಯ ನಾಯಕರು, ಅನುಭವಿಗಳು ಯಾಕೆ ಈ ಥರ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ? ಇದನ್ನು BJP ಅವರು, JDSನವರು ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರಲ್ಲಿ ಬಿರುಗಾಳಿ ಎಬ್ಬಿಡುತ್ತೆ ಅಂತ ಅಂದಿದ್ರೆ ಓಕೆ, ವಿರೋಧ ಪಕ್ಷದವರು ಏನೋ ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ಬಹುದಿತ್ತು. ರಾಜಣ್ಣ ಅವರು ನಮ್ಮಲ್ಲಿ ಅಂಥದ್ದು ಏನೂ ಇಲ್ಲ, ಎಲ್ಲ ಒಗ್ಗಟ್ಟಾಗಿದ್ದೀವಿ, ಎಲ್ಲ ಸರಿ ಇದ್ದೀವಿ ಅಂತ ಹೇಳ್ಬೋದಿತ್ತು. ಬಟ್ ಕಾಂಗ್ರೆಸ್ನ ಯತ್ನಾಳ್ ವರ್ಷನಾಗೋದಕ್ಕೆ ಹೊರಡ್ತಾ ಇದ್ದಾರೇನೋ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. CM ಇವರಿಗೇನು ಬುದ್ಧಿ ಹೇಳ್ತಾರೋ, ಕರ್ಸ್ ಮಾತಾಡ್ತಾರೋ, ಯಾಕಂದರೆ CM ಆಪ್ತರು, CM ವಲಯದಲ್ಲೇ ಕಾಣಿಸ್ಕೊಳ್ತಾ ಇರೋದು. CM ಅಕ್ಕಪಕ್ಕದಲ್ಲಿರೋರೇ ಈ ಥರ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋದು. ಸಹಜವಾಗಿ ಹೈಕಮಾಂಡ್ ಕೂಡ ಪ್ರಶ್ನೆ ಮಾಡ್ತೀವಿ ಏನ್ರು ನಿಮ್ಮ ಕತೆ ಅಂತ. ಈಗಾಗಲೇ DK ಶಿವಕುಮಾರ್ ಅವ್ರ ವಿರುದ್ಧ ಹೋದಲ್ಲಿ ಬಂದಲ್ಲಿ ಕೆಲವು ನಾಯಕರುಗಳು ಮಾತಾಡ್ತಾ ಇದ್ದಾರೆ. ಅದು DK ಶಿವಕುಮಾರ್ ಅವರ ತೇಜೋವಧೆ ಅಥವಾ ವರ್ಚಸ್ಸನ್ನು ಕುಂದಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೋ, ಅಥವಾ ಪರ್ಸ್ನಲ್ ಆಗಿ DK ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಟೋಟಲ್ ಆಗಿ ನಾವು ಓವರಾಲ್ ಆಗಿ ನೋಡಿದಾಗ ಡ್ಯಾಮೇಜ್ ಆಗ್ತಾ ಇರೋದು ಮಾತ್ರ ಅದು ಪಕ್ಕ ಕಾಂಗ್ರೆಸ್ಸಿಗೇನೆ. ಸೊ ಹಾಗಾಗಿ ಈ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇರೋದ್ರಿಂದ ಇವರ ಬಣ ಬಡಿದಾಟವೋ, ಅಸಮಾಧಾನವೋ, ಅಧಿಕಾರಕ್ಕಾಗಿ ಕಿತ್ತಾಟವೋ, ಅಥವಾ ಸಾಮರ್ಥ್ಯ ಪ್ರದರ್ಶನಕ್ಕಾಗಿ ಜಿದ್ದಾಟವೋ ಗೊತ್ತಿಲ್ಲ. ಟೋಟಲ್ ಆಗಿ ಕಾಂಗ್ರೆಸ್ಸಿಗೆ ಇದು ಮುಳುವಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಎಲ್ಲ ಬೆನ್ನಲ್ಲೇ CM ಕೂಡ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಅದೆಲ್ಲ ನೋಡೋಣ.